ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನೀವು ನೋಡ್ತಾ ಇದ್ದೀರಿ, ವಿಶೇಷವಾಗಿ ನಮ್ಮ ವಾಹಿನಿ ಜನಸಾಮಾನ್ಯರ ಧ್ವನಿಯನ್ನು ನಮ್ಮ ಮತ್ತು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಅವರ ಅಭಿಪ್ರಾಯ ಏನು, ಇವತ್ತಿನ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ, ರಾಷ್ಟ್ರ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ರಾಜಕೀಯ ಎಷ್ಟು ಅದ ಪತನಕ್ಕಾಗ್ಯದ, ಒಬ್ಬ ಸಭಾಧ್ಯಕ್ಷರು ಆಗಿರ್ಬೋದು ಅಥವಾ ಇನ್ನುಳಿದವರು ಆಗಿರ್ಬೋದು ಯಾವ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ನಮ್ಮ ರಾಜಕಾರಣ ತಿಳ್ಕೊಂಡಿದ್ದಾರೆ, ಜನಸಾಮಾನ್ಯರು ಏನಿಲ್ಲರಿ ನಾವು ನೋಡೋದು ಸರಿ ಅದ ಅನ್ನುವಂಥದ್ದು ಭಾಳಷ್ಟು ಜನ ರಾಜಕಾರಣಿಗಳದ್ದು ಅದ. ಜೊತೆಗೆ ನಮ್ಮ ಮೀಡಿಯಾದವರಲ್ಲೂ ಅದ, ನಾವು ಹೇಳಿದ್ದೀನಿ ಸತ್ಯ ನಂಬ್ತಾ ಇರಲಿ ಅಂತೇಳಿ. ಅದಷ್ಟು ಸುಲಭವಾಗಿ ಜನ ನಂಬ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲೋ ಸ್ಟೇಟ್ಮೆಂಟ್ ಅದ. ನಮ್ಮ ಪ್ರವೀಣ್ ಎಂ ಮಗದುಮ್ ಅಂತ ಲೇಖಕರು ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ವಿಶೇಷವಾಗಿ ಏನು ನಡೆದಪ್ಪ ಈ ದೇಶದಲ್ಲಿ ಅನ್ನೋದಕ್ಕೆ ಅವರು ತಮ್ಮದೇ ಅಂತ ಒಂದು 4 ಲೈನ್ ಬರ್ದಾರ. ಅದು ನೋಡ್ರಿ ನೀವು ಹೆಂಗೆ ಆಡಳಿತ ಕಿವುಡು ಇರ್ತದೆ, ಕುರುಡು ಇರ್ತದೆ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಆಡಳಿತ ಅನ್ನೋದು ಏನಪ್ಪ, ಕುರುಡಿದ್ದಂಗೆ, ಆಡಳಿತ ಆನಿದ್ದಂಗೆ. ಯಾವ ಕಾಲು ಹೇಳ್ತಾನೆ, ಒಬ್ಬ ಕೈ ಹೇಳ್ತಾನೆ, ಆನೆ ಅಂತೇಳಿ, ಬಾಲಕ ಆನೆ ಅಂತಾರೆ, ಸೊಂಡಿಗೆ ಆನೆ ಅಂತಾರೆ. ಹಂಗೆ ಹಲವು ರೂಪದಲ್ಲಿ ಮಾತಾಡ್ತಾ ಇರ್ತಾರೆ. ಆ ರೀತಿಯಾಗಿ ಆಡಳಿತಕ್ಕೆ ಕಿವಿನೇ ಇಲ್ಲ ಅಂತೇಳಿ ಅನ್ನುವಂಥ ಮಾತು ಹೇಳ್ತಾ ಹೋಗ್ತಾ ಇರ್ತಾರೆ ಅವರು. ಅದರಲ್ಲೂ ಅವರು ಒಂದು ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗೆ ಕರ್ನಾಟಕ KAS ಆಕಾಂಕ್ಷಿಗಳು ಯಾರು KAS ಮಾಡ್ಬೇಕಂತಾರೆ, ಅವ್ರ ಪರಿಸ್ಥಿತಿ ಏನಾಗ್ಯದಪ್ಪ ಅಂದ್ರೆ ಗುಡ್ಡಕ್ಕಲ್ ಹೊತ್ತಂಗಂತ ಏನು ಮಾತಾಡಿದ್ರು ಎಲ್ಲ ವ್ಯರ್ಥ, ಸರ್ಕಾರ ಕೇಳುವುದೇ ಇಲ್ಲ ಅವ್ರು ಮಾತಾಡಿದ್ದು ಅಂತೇಳಿ ಮಧ್ಯದಾಗಿ ಮಾತು ಹೇಳ್ತಾರೆ. ಎರಡನೇದಾಗೆ ಲೋಕಸಭೆಯಲ್ಲಿ ವಾದಿಸುವ ರಾಹುಲ್ ಗಾಂಧಿ, ಇವರು ಅದಾಗ್ಯಾರ. ಇವತ್ತು ರಾಹುಲ್ ಗಾಂಧಿರು ಲೋಕಸಭೆಯಲ್ಲಿ ವಾದ ಒಬ್ಬಂಟಿ ಯಾರ ಧ್ವನಿ ಕೇಳುವಂಗಿಲ್ಲ, ಅವ್ರ ಧ್ವನಿ ಹೆಚ್ಚು ಮಾಡ್ತಾರೆ, ಬಂದ್ ಮಾಡಿಬಿಡ್ತಾರೆ. ಅನೇಕ ಸತ್ಯಗಳನ್ನು, ವಾಸ್ತವ ಸತ್ಯಗಳನ್ನು ಮಾತಾಡಿದ ಸಹಿತ